ವೀಕ್ಷಕರೇ, ಕನ್ನಡದ ಧಾರಾವಾಹಿ ಪ್ರಿಯರಿಗೆ ಇದೊಂದು ಬೇಸರದ ಸುದ್ದಿ. ಹೌದು, ಪಾರು ಧಾರಾವಾಹಿಯ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದ ನಟ ಶ್ರೀಧರ್ ನಾಯಕ್ ಅವರು ವಿಧಿವಶರಾಗಿದ್ದಾರೆ. ಸುಮಾರು 47 ವರ್ಷ ವಯಸ್ಸಿನ ಶ್ರೀಧರ್ ನಾಯಕ್ ಅವರು ಹಲವು ಸಮಯಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಹೆಂಡತಿಯಿಂದ ದೂರವಾಗಿದ್ದ ಶ್ರೀಧರ್ ನಾಯಕ್ ಅವರು ಹಲವು ಸಮಯಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ಳುತ್ತಿದ್ದರು. ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದ ಶ್ರೀಧರ್ ನಾಯಕ್ ಅವರಿಗೆ ಹಲವು ನಟನಟಿಯರು ಸಹಾಯ ಹಸ್ತವನ್ನು ಕೂಡ ನೀಡಿದ್ದರು. ಇನ್ನು ಕೆಲವು ಸಮಯದ ಹಿಂದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದ ಶ್ರೀಧರ್ ನಾಯಕ್ ಅವರು ಲೈವ್ ಬಂದು ತಮ್ಮ ನೋವನ್ನು ಕೂಡ ಹೇಳಿಕೊಂಡಿದ್ದರು. ಶ್ರೀಧರ್ ನಾಯಕ್ ಅವರ ಈ ಪರಿಸ್ಥಿತಿಯನ್ನು ಕಂಡ ಸಹ ನಟನಟಿಯರು ಅವರಿಗೆ ಸಹಾಯ ಹಸ್ತವನ್ನು ನೀಡಿದ್ದರು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದ ನಟ ಶ್ರೀಧರ್ ನಾಯಕ್ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಇಹಲೋಕವನ್ನು ತ್ಯಜಿಸಿರುತ್ತಾರೆ. ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ನಟ ಶ್ರೀಧರ್ ನಾಯಕ್ ಅವರು ವಿಧಿವಶರಾಗಿರುತ್ತಾರೆ. ನಟ ಶ್ರೀಧರ್ ನಾಯಕ್ ಅವರ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ದೇಶದಲ್ಲಿ ಕೊರೋನಾ ಮಹಾಮಾರಿ ಕಾಣಿಸಿಕೊಂಡ ಸಮಯದಲ್ಲಿ ನಟ ಶ್ರೀಧರ್ ನಾಯಕ್ ಅವರಿಗೆ ಹಣದ ಸಮಸ್ಯೆ ಉಂಟಾಗಿತ್ತು. ಆ ಸಮಯದಲ್ಲಿ ಅವರ ಕೈಯಲ್ಲಿ ಸರಿಯಾದ ಕೆಲಸ ಕೂಡ ಇರಲಿಲ್ಲ. ಸಿಕ್ಕ ಕೆಲಸದಲ್ಲಿ ಸರಿಯಾದ ಸಂಭಾವನೆ ಕೂಡ ಇರಲಿಲ್ಲ. ಸರಿಯಾಗಿ ಊಟ ಮಾಡದ ಕಾರಣ ಶ್ರೀಧರ್ ನಾಯಕ್ ಅವರ ಆರೋಗ್ಯ ಹದಗೆಟ್ಟಿತ್ತು. ವಿಟಮಿನ್ ಮತ್ತು ಪ್ರೋಟೀನ್ ಕಡಿಮೆಯಾದ ಕಾರಣ ಶ್ರೀಧರ್ ನಾಯಕ್ ಅವರಿಗೆ ವಿಪರೀತ ಜ್ವರ ಕಾಣಿಸಿಕೊಂಡು ನಂತರ ಅವರನ್ನು ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಯಿತು. ಆಸ್ಪತ್ರೆಯ ಖರ್ಚಿಗೂ ದುಡ್ಡಿಲ್ಲದೆ ಪರದಾಡಿದ್ದ ಶ್ರೀಧರ್ ನಾಯಕ್ ಅವರಿಗೆ ಹಲವು ಸಹ ನಟನಟಿಯರು ಸಹಾಯವನ್ನು ಕೂಡ ಮಾಡಿದ್ದರು. ಕೆಲವು ಸಮಯದ ಹಿಂದೆ ಮಾಧ್ಯಮದ ಮುಂದೆ ಮಾತನಾಡಿದ್ದ ಶ್ರೀಧರ್ ನಾಯಕ್ ಅವರು ತಮ್ಮ ಹೆಂಡತಿಯ ಬಗ್ಗೆ ಕೂಡ ಹೇಳಿಕೊಂಡಿದ್ದರು. ಬೆಂಗಳೂರಿನ ಆಸ್ಪತ್ರೆಯೊಂದರಲ್ಲಿ ತೀವ್ರ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ನಟ ಶ್ರೀಧರ್ ನಾಯಕ್ ಅವರು ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ವಿಧಿವಶರಾಗಿರುತ್ತಾರೆ. ಶ್ರೀಧರ್ ನಾಯಕ್ ಅವರ ಈ ಅಕಾಲಿಕ ಅಗಲಿಕೆ ಕನ್ನಡ ಕಿರುತೆರೆಗೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಿದೆ. ಶ್ರೀಧರ್ ನಾಯಕ್ ಅವರು ಕನ್ನಡದ ಪಾರು ಧಾರಾವಾಹಿಯ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದರು. ಪಾರು ಧಾರಾವಾಹಿ ಮಾತ್ರವಲ್ಲದೆ ಅನೇಕ ಧಾರಾವಾಹಿಗಳಲ್ಲಿ ನಟನೆಯನ್ನು ಮಾಡುವುದರ ಮೂಲಕ ಶ್ರೀಧರ್ ನಾಯಕ್ ಅವರು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದರು. ಧಾರಾವಾಹಿ ಮಾತ್ರವಲ್ಲದೆ ಕೆಲವು ಚಿತ್ರಗಳಲ್ಲಿ ಕೂಡ ಶ್ರೀಧರ್ ನಾಯಕ್ ಅವರು ನಟನೆಯನ್ನು ಮಾಡಿದ್ದರು. ಶ್ರೀಧರ್ ನಾಯಕ್ ಅವರ ಅಕಾಲಿಕ ಅಗಲಿಕೆಗೆ ಕನ್ನಡ ಚಿತ್ರರಂಗದ ಮತ್ತು ಕನ್ನಡ ಕಿರುತೆರೆಯ ಹಲವು ನಟನಟಿಯರು ಸಂತಾಪವನ್ನು ಸೂಚಿಸಿದ್ದಾರೆ.